ಬನ್ನಿ ಗೆಳೆಯರೆ, ನಾವಿವತ್ತು ಈ ದಿನ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ತಳ್ಳಿಕಟ್ಟೆ ಎಂಬ ಪುಟ್ಟ ಗ್ರಾಮಕ್ಕೆ ಬಂದಿದ್ದೀವಿ. ಈ ತಳ್ಳಿಕಟ್ಟೆ ಎಂಬ ಪುಟ್ಟ ಗ್ರಾಮದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನವಿದೆ. ಈ ದೇವಸ್ಥಾನವು ಬಹಳ ಇತಿಹಾಸವುಳ್ಳ ಪುರಾತನವುಳ್ಳ ದೇವಸ್ಥಾನ ಆಗಿದೆ. ಇದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಜಾತ್ರೆ ಇದೇ ಡಿಸೆಂಬರ್ 14-15ರಂದು ನಡೆಯಲಿದೆ. ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ರಥೋತ್ಸವ ಹಮ್ಮಿಕೊಂಡಿದ್ದಾರೆ. ಲಕ್ಷಾಂತರ ಮಂದಿ ಬರುತ್ತಾರೆ, ಹೋಗುತ್ತಾರೆ. ಈ ರಥೋತ್ಸವಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಪುರಾತನವುಳ್ಳ ಇತಿಹಾಸವುಳ್ಳ ದೇವಾಲಯವಾಗಿದೆ ಗೆಳೆಯರೆ. ಸರ್ ನಮಸ್ತೆ. ನಮಸ್ತೆ ಸರ್, ನೀವು ರಂಗನಾಥಸ್ವಾಮಿ ದೇವಸ್ಥಾನ ಇದೆ ತಳ್ಳಿಕಟ್ಟೆಗೆ. ರಂಗನಾಥಸ್ವಾಮಿ ದೇವಸ್ಥಾನದ ಒಂದು ಎರಡು ಮಾಹಿತಿ ಹೇಳಿ ಸರ್. ಇಲ್ಲಿರೋದು ಕಲ್ಯಾಣಾತ್ಮಕದಾತ್ರಾಯ ಕಾಮಿಕಾತ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಜೈ ನಮಃ. ಶ್ರೀನಿವಾಸನ ಅವತಾರ ಇದು ರಂಗನಾಥ ಉದ್ಭವ ಮೂರ್ತಿ. ಇದು ಆಮೆಯ ಆಕಾರ, ಕೂರ್ಮಾಕಾರದ ಒಂದು ಬಂಡೆಯ ಮೇಲ್ಗಡೆ ಇದೆ. ಬಂಡೆಯ ಮಧ್ಯಭಾಗದಲ್ಲಿ ಉದ್ಭವವಾಗಿದೆ. ರಂಗನಾಥನಿಗೆ ವರ್ಷಕ್ಕೆ ಒಂದು ಗೋಧಿ ಕಾಳಷ್ಟು ಬೆಳವಣಿಗೆ ಇದೆ. ಆ ಬೆಳವಣಿಗೆಯನ್ನು ನೀವು ನೋಡ್ಬೋದು. ಈ ಪ್ರಭಾವಳಿ ಒಂದೊಂದು ಜೋಡಣೆ ಮಾಡೋದು ನೋಡ್ಬೋದು. ಇದು ಸುಮಾರು ಒಂದು 200 ವರ್ಷಗಳಿಗಿಂತ ಹಿಂದೆ, 200 ವರ್ಷಕ್ಕಿಂತ ಹಿಂದೆ ಸತ್ಯ ಧರ್ಮ ತೀರ್ಥರು ಸತ್ಯಧರ್ಮ ತೀರ್ಥರು ಪಳೆಯೊಂದರಲ್ಲಿ ಅವರ ಮಠ ಇದೆ. ಅವರು ಮೊದಲು ಪೂಜೆ ಮಾಡಿ ನಮ್ಮ ವಂಶದವರಿಗೆ ಕೊಟ್ಟಿದ್ದಾರೆ. ಅಲ್ಲಿಂದ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ ರಂಗನಾಥ ದೇವರ ರಥೋತ್ಸವ ಕಾರ್ಯಕ್ರಮ ಇದೆ. 15ನೇ ತಾರೀಕು ರಥೋತ್ಸವ ಇರುತ್ತೆ ಸರ್. ಈ ತಿಂಗಳು ಈ ಡಿಸೆಂಬರ್ನ 14ನೇ ತಾರೀಕು ಮಾರ್ಗಶಿರ ಶುದ್ಧ ಚತುರ್ದಶಿ ದಿವಸ. ಮುಂದಿನ ತಿಂಗಳು 14ನೇ ತಾರೀಕು ಶುದ್ಧ ಚತುರ್ದಶಿ ದಿವಸ ಸಾಯಂಕಾಲ ಕಲ್ಯಾಣೋತ್ಸವ ಇರುತ್ತೆ. 15ನೇ ತಾರೀಕು ರಥೋತ್ಸವ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ರಂಗನಾಥನ ಕೃಪೆಗೆ ಪಾತ್ರರಾಗಬೇಕು ಅಂತಂದ್ಬಿಟ್ಟು ಕೃಷ್ಣ ಸರ್. ಹಾಗೆ ಈ ರಂಗನಾಥ ಸ್ವಾಮಿ ದೇವಸ್ಥಾನದ್ದು ರಥೋತ್ಸವ ಇದೆ ಸರ್. ನಿಮ್ಮ ಶಿವಮೊಗ್ಗ ಡಿಸ್ಟಿಕ್ಕಿಂದ ಪೂರ ಜನ ಬರ್ತಾ ಇದ್ದಾರೆ. ಶಿವಮೊಗ್ಗ ಮತ್ತೆ ಭದ್ರಾವತಿ, ಬೆಂಗಳೂರಿಂದ ಸಹ ಜನ ಬರ್ತಾರೆ. ಕೆಲವರು ದೂರದ ಊರುಗಳಿಂದ ಬರ್ತಾರೆ. ಸರ್, ಎಲ್ಲ ಬಂದ್ಬಿಟ್ಟು ಭಗವಂತನ ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾರೆ ಸರ್. ಹಾಗೆ ಈಗ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಈ ತಳ್ಳಿಕಟ್ಟೆ ಗ್ರಾಮದಲ್ಲಿ ಕೇಳಿದ್ರೆ ಎಲ್ಲ ಒಡೆದು ಮೂಡಿರೋದು ಬೆಟ್ಟದ ಮೇಲೆ ಫಸ್ಟು ತುಂಬಾ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಅಂತ ಹೇಳಿದ್ದಾರೆ. ಈ ದೇವಸ್ಥಾನಕ್ಕೆ ಇತಿಹಾಸ ಇದೆ. ಮುಂಚೆ ಎಲ್ಲ ಫಸ್ಟ್ ಹಾಗೆ ಬೆಟ್ಟದ ಮೇಲೆ ಇದೆ ಅಂತ. ಬೆಟ್ಟದ ಮೇಲೆ ಆಮೆ ಆಕಾರದ ಬಂಡೆ ಬೆಟ್ಟ, ಆಮೆ ಆಕಾರದ ಬಂಡೆ ಮೇಲ್ಗಡೆ ಮಧ್ಯದಲ್ಲಿ ಅದು ಒಡೆದು ಮೂಡಿರೋದು ಉದ್ಭವ ಮೂರ್ತಿ ಸರ್. ಫಸ್ಟ್ ಯಾರಿಗೆ ಗೊತ್ತಾಗುತ್ತೆ ಇದು? ಅವಾಗ ಹೇಳಿದ್ದಲ್ಲ, ಆ ರೀತಿ ಸತ್ಯಧರ್ಮ ಸ್ವಾಮಿಗಳು ಅವರು ಮೈಸೂರು ಒಡೆಯರ ಆಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು
ರಾಜವಂಶ ರಾಜವಂಶಕ್ಕೆ ಯಾರೋ ವಾದಿಗಳು ಬಂದಿದ್ದಾರೆ ಅಂತ ಅಲ್ಲಿಗೆ ಹೇಳೋದಕ್ಕೆ ಹೋಗಿರ್ತಾರೆ. ಹಾಂ ಸರ್. ಆ ಹೋಗುವಂಥ ಸಂದರ್ಭದಲ್ಲಿ ಅವರು ದೇವ್ರ ಕಡೆಗೆಲ್ಲ ಕುದುರೆ ಮೇಲೆ ಇಟ್ಬಿಟ್ಟು ಪೂಜೆಗೆ ಹೊರಡ್ತಾರೆ. ಹಾಂ ಸರ್. ಪ್ರಯಾಣಕ್ಕೆ ಹೊರಟಾಗ ದೇವರು ಕುದುರೆ ಬಂದ್ಬಿಟ್ಟು ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಹಾಂ ಸರ್. ನಂಜುಂಡೇಶ್ವರ ದೇವಸ್ಥಾನ ಇದೆ. ಅಲ್ಲಿ ನದಿ ಒಳಗೆ ಗೋಕರ್ಣ ಇದೆ, ಅಲ್ಲಿ ನಿಂತ್ಕೊಳುತ್ತೆ. ಹಾಂ ಸರ್. ಕುದುರೆ ಅಲ್ಲಿ ನಿಂತ್ಕೊಂಡಾಗ ಅವರು ಅವತ್ತಿನ ಪೂಜೆ ಅಲ್ಲಿ ಮುಗಿಸ್ತಾರೆ. ಮುಗಿಸಿದ ಮೇಲೆ ಕುದುರೆಗೆ ತೀರ್ಥ ಕೊಡೋದಕ್ಕೆ ಅಂತ ನೋಡ್ತಾರೆ. ಕುದುರೆ ಕಾಣಿಸಲ್ಲ. ಎಸ್ ಸರ್. ಅವರು ತಪೋಜ್ಞಾನಿಗಳು ನೋಡ್ತಾರೆ. ಹಾಂ ಸರ್. ಕುದುರೆ ಹೆಜ್ಜೆ ಗುರುತು ಹಿಡ್ಕೊಂಡು ಬರ್ತಾರೆ. ಇಲ್ಲಿ ಕೆಳಗಡೆಗೆ ಒಂದು ಪಾದ ಇದೆ. ಆ ಕಲ್ಲಿನ ಮೇಲೆ ಕುದುರೆ ಮಲಗಿರುತ್ತೆ. ಕುದುರೆ ಮಲಗಿರೋ ಪಾದ ಇದೆ. ಪಾದ ಮಲಗಿರೋ ಜಾಗ ಇದೆ. ಪಾದಕ್ಕೆ ಅವರು ಕುದುರೆಗೆ ಒಂದು ತೀರ್ಥ ಕೊಡ್ತಾರೆ. ತೀರ್ಥ ಕೊಟ್ಟಾಗ ಆ ಕುದುರೆ ದೇಹ ಬಿಡುತ್ತೆ. ಆಮೇಲೆ ಅವತ್ತು ಏನ್ ಮಾಡೋದು ಅಂತ ಇಲ್ಲೇ ಉಳ್ಕೊಂತಾರೆ. ಇಲ್ಲೇ ತಂಗಿದ್ದಾಗ ರಾತ್ರಿ ಕನಸಿನಲ್ಲಿ ರಂಗನಾಥ ಸ್ವಾಮಿ ಕಾಣಿಸ್ಕೊಂಡು, ನಾನು ಈ ತರ ಆಮೆ ಹಾಕೋದು ಬಂಡೆ ಕುದುರೆ ಬಿದ್ದಿದ್ದ ಜಾಗದಲ್ಲಿ ಮೇಲ್ಗಡೆ ಒಂದು ದೊಡ್ಡ ಬಂಡೆ ಇದೆ, ಬೆಟ್ಟ ತರ. ಆ ಬೆಟ್ಟದ ಮೇಲ್ಗಡೆಗೆ ನಾನು ಮಧ್ಯದಲ್ಲಿ ಉದ್ಭವ ಆಗಿದ್ದೀನಿ, ನನ್ನ ಪೂಜೆ ಮಾಡೋದು ಮುಂದೆ ಪೂಜೆ ಮುಂದುವರ್ಸೋದು ಅಂತ ಹೇಳ್ತಾರೆ. ಅದಕ್ಕೆ ಮುಂದುವರ್ಸ್ಕೊಂಡು ಹೋಗುವಂತ ಹೇಳ್ತಾರೆ. ಜೊತೆಗೆ ನಿನ್ನ ಕುರುಹ ಏನು ಅಂತಂದ್ಬಿಟ್ಟು ಸ್ವಾಮಿಗಳು ಕೇಳಿದಾಗ ತಲೆ ಮೇಲ್ಗಡೆಗೆ ಶ್ರೀನಿವಾಸ ದೇವರಿಗೆ ಕೊಡ್ಲಿ ಪೆಟ್ಟು, ಶ್ರೀನಿವಾಸ ಕಲ್ಯಾಣದಲ್ಲಿ ಆಗಿರುವಾಗ ಕೊಡ್ಲಿ ಪೆಟ್ಟಿನ ಗುರುತಿದೆ ಅಂತ ಹೇಳ್ತಾರೆ. ಕೊಡ್ಲಿ ಪೆಟ್ಟಿನ ಗುರುತಿದೆ ಅಂತ. ಆ ನಂತರ ಸ್ವಾಮಿಗಳು ಮಾರನೇ ದಿವಸ ಬೆಳಿಗ್ಗೆ ಎಲ್ಲ ಎಚ್ಚೆತ್ಕೊಂಡು ಆ ಸ್ವಪ್ನದಲ್ಲೇ ಮತ್ತೆ ರಂಗನಾಥ ಹೇಳ್ತಾರೆ, ನಿಮಗೆ ಇನ್ನ ಎಲ್ಲೂ ಸೋಲಿಲ್ಲ, ಜಯಾರಿ ಇರೋದು ಅಂತ ಹೇಳ್ತಾರೆ. ಅದೇ ರೀತಿ ಮಾರನೇ ದಿವಸ ಬಂದು ಸ್ವಚ್ಛ ಮಾಡಿ ಆಮೆ ಆಕಾರದ ಬಂಡೆ, ಆ ಕುರುಹುಗಳನ್ನೆಲ್ಲ ನೋಡ್ಬೋದು ನೀವು. ಆಮೆ ಆಕಾರದ ಬಂಡೆಯಲ್ಲಿ ಮಧ್ಯಭಾಗದಲ್ಲಿರುವ ರಂಗನಾಥನನ್ನ ಪೂಜೆ ಮಾಡಿ ನಮ್ಮ ವಂಶಸ್ಥರಿಗೆ ಕೊಟ್ಟಿದ್ದಾರೆ. ನಮ್ಮ ವಂಶಸ್ಥರು ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದ್ಯವತಿ ಮನಕರವರು ನಡೆಸ್ಕೊಂಡು ಬಂದಿದ್ದಾರೆ. ನಮ್ಮ ತಂದೆ ನರಸಿಂಹಮೂರ್ತಿ ಆಚಾರ ಅವರು ನಡೆಸ್ಕೊಂಡು ಹೋಗ್ತಾ ಇದ್ರು. ಅದಕ್ಕಿಂತ ಮುಂಚೆ ನಾರಾಯಣಾಚಾರ ಅಂತ ಅಂದ್ಬಿಟ್ಟು ನಮ್ಮ ತಾತ ನಡೆಸ್ಕೊಂಡು, ಸೊ ಇದೇ ತರ ಸುಬ್ಬಣ್ಣಾಚಾರ ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ಪರಂಪರೆಯವರು ನಡೆಸ್ಕೊಂಡು ಬಂದಿದ್ದಾರೆ. ನಿಮ್ಮ ಕುಟುಂಬಸ್ಥರು ನಡೆಸ್ಕೊಂಡು ಬರ್ತಾರೆ. ಸೊ ಇದಕ್ಕೆ ಈ ದೇವಸ್ಥಾನಕ್ಕೆ ಎಲ್ಲ ಕಲ್ಲೆಕಟ್ಟೆ ಗ್ರಾಮಸ್ಥರ ಒಂದು ಸಹಕಾರದಿಂದ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಕಾರ್ಯಕ್ರಮಗಳೆಲ್ಲ ನಡೀತಾರೆ. ಹಳ್ಳಿಕಟ್ಟೆ ಗ್ರಾಮದಲ್ಲಿ ನಿತ್ಯ ಪೂಜೆ ಕಾರ್ಯಕ್ರಮ, ಭಜನೆ ಎಲ್ಲ ನಡೀತಿದೆ. ಭಜನೆ ಕಾರ್ಯಕ್ರಮಕ್ಕೆ ಬರ್ತಾರೆ. ಭಜನಾ ಸಂಘಗಳಿದೆ, ಸಂಘಗಳಿಂದ ಭಜನೆ ಬರ್ತಾ ಇರ್ತಾರೆ. ಸರ್ ಕೇಳ್ಪಟ್ಟಿವಿ, ದೇವಸ್ಥಾನದ ಮಹಿಮೆ ತುಂಬಾ ಇದೆ ಸರ್. ಪ್ರತಿ ವರ್ಷವೂ ರಥೋತ್ಸವ ನಡೆಯುತ್ತೆ. ಮಾರ್ಗಶಿರ ಶುದ್ಧ ಪೌರ್ಣಿಮೆ ದಿವಸ ಪ್ರತಿ ವರ್ಷವೂ ರಥೋತ್ಸವ ನಡೆಯುತ್ತೆ. ಎಲ್ಲರೂ ತಪ್ಪದೆ ಬಂದು ಭಗವಂತನ ಕಾರ್ಯದಲ್ಲಿ ಸೇರಿಕೊಂಡು ಅವನ ಒಂದು ಆಶೀರ್ವಾದ ತಗೊಂಡು ತಾವೆಲ್ಲರೂ ರಥೋತ್ಸವ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಮಂದಿ ಪಾಲ್ಗೊಳ್ಳಿ ಅಂತ ಮಾಹಿತಿ ಹೇಳ್ತಾರೆ. ಓಕೆ ಸರ್. ಹಾಗೆ ಈ ರಥೋತ್ಸವ 14 ಡಿಸೆಂಬರ್ 14 ಈ ತಿಂಗಳ 14 ಮತ್ತು 15ನೇ ತಾರೀಕಿದೆ. ಈ ತಿಂಗಳು ಡಿಸೆಂಬರ್ 14 ಇದೆ. ಓಕೆ ಸರ್. 14-15 ಇದೆ ಸರ್. ರಥೋತ್ಸವ ಇಲ್ಲಿಂದ ಎಷ್ಟು ದೂರ ಪ್ರಯಾಣ ಇದೆ ಸರ್ ರಥೋತ್ಸವ? ಇಲ್ಲಿಂದ ರಸ್ತೆ ಮೇನ್ ರೋಡ್ ಇದೆ. ನಮ್ಮ ಅಂದ್ರೆ ರಾಜಬೀದಿ ಅಂತ ಹೇಳ್ತೇವೆ ನಾವು. ಇಲ್ಲಿಂದ ರಾಜಬೀದಿ, ರಾಜಬೀದಿಯಿಂದ ಹೋಗ್ಬಿಟ್ಟು ಇಲ್ಲಿಂದ ಮತ್ತೆ ಬಲಭಾಗದಲ್ಲಿರುವಂತಹ ದೇವಸ್ಥಾನ ಇದೆ. ದೇವಸ್ಥಾನದಿಂದ ಮುಂದೆ ಹೋಗುತ್ತೆ. ಈ ಗ್ರಾಮದ ಕೊನೆ ತನಕ ಹೋಗ್ಬಿಟ್ಟು ಮತ್ತೆ ಉತ್ಸವ ವಾಪಸ್ ಬರ್ತಾರೆ. ತಳ್ಳಿಕಡೆ ಗ್ರಾಮಕ್ಕೆ ಕಂಪ್ಲೀಟ್ ಆಗಿ ಹೋಗಿ ಬರುತ್ತೆ. ಮುಖ್ಯ ರಸ್ತೆಯಲ್ಲಿ ಹೋಗ್ಬಿಟ್ಟು ಬರುತ್ತೆ. ಮುಖ್ಯ ರಸ್ತೆ ಹೋಗಿ ಬರುತ್ತೆ. ಸರ್ ಈಗ ರಥೋತ್ಸವ ದಸರಾ ಅಂದ್ರೆ ದೂರದಿಂದ ಪ್ರಯಾಣ ಮಾಡಿರ್ತಾರೆ. ಅವರೆಲ್ಲರೂ ಪ್ರಸಾದದ ವ್ಯವಸ್ಥೆ ಇರುತ್ತೆ. ದೂರದಿಂದ ಬಂದು ಇಲ್ಲೇ ಉಳ್ಕೊಂಡಿರ್ತಾರೆ ಕೆಲವರು. ಓಕೆ ಸರ್. ಬಂದು ಪ್ರಸಾದದ ವ್ಯವಸ್ಥೆ 2 ತರ ಪ್ರಸಾದದ ವ್ಯವಸ್ಥೆ ಮಾಡಿರುತ್ತೆ. ಇಲ್ಲಿ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಅಲ್ಲಿ ಗ್ರಾಮಸ್ಥರಿಗೆ ಆಗುವಂತ ಒಂದು ವ್ಯವಸ್ಥೆ ಮಾಡಿರುತ್ತೆ. ಇಲ್ಲಿ ಮಡಿನಲ್ಲಿ ಆಚಾರ ಮಾಡುವಂತವ್ರಿಗೆ ಅವ್ರಿಗೆಲ್ಲ ಒಂದು ಕಡೆ ವ್ಯವಸ್ಥೆ ಮಾಡಿರುತ್ತೆ. ರಥೋತ್ಸವ ದಿವಸ ಪ್ರಸಾದ ಇದೆ. ಪ್ರಸಾದ. ಓಕೆ ಸರ್. ಥ್ಯಾಂಕ್ ಯು ಸರ್. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹರೇ ಶ್ರೀನಿವಾಸ. ಡಿಸೆಂಬರ್ 14 ರಥೋತ್ಸವ ಇದೆ. ಪ್ರತಿಯೊಬ್ಬರು ಬನ್ನಿ.